ನೋಡೋಣ ಹೇಳ್ರಿ. ಸಮಾಧಾನ ಇದೆಯಾ? ಸಂತೋಷ ಇದೆಯಾ? ಎಷ್ಟೋ ಜನರಿಗೆ ಕೋಟಿ ಕೋಟಿ ಹಣ ಇದ್ದಾರೆ. ಹಣ ಅಂದ್ರೆ ಗೊತ್ತದಮ್ಮ, ಬೀದರ್ ಭಾಷೆ ಸಾರಿ. ಎಷ್ಟು ಜನರ ಹತ್ರ ಹಣ ಇದೆ, ಎಂದ್ರಿಗೆ ಡಬ್ಬಲು ನಾವು ಕೋಟಿ ಕೋಟಿ ಡಬ್ಬಲು ఉంటాయి, కానీ సమాధానం ఉండదు, ಸಂತೋಷ ಇರೋದಿಲ್ಲ, ಸಮಾಧಾನ ಇರೋದಿಲ್ಲ. ಅವ್ರ ಹತ್ರ ಎಷ್ಟೇ ಅಮೌಂಟ್ ಇದ್ರೂ ಕೂಡ ₹1 ಸ್ವೀಟ್ ತಿನ್ನೋದಕ್ಕಾಗಲ್ಲ. ಸ್ವೀಟ್ ತಿನ್ನೋದಕ್ಕಾಗಲ್ಲಮ್ಮ, ಸಿಹಿ, ಶುಗರ್, BP, ಲೋ BP. ಆದ್ರೆ ಕರ್ತನ ಸನ್ನಿಧಾನದಲ್ಲಿರುವ ನಾವೆಲ್ಲರೂ ಧನ್ಯರು, ದೇವರ ಎಲ್ಲರೂ ಧನ್ಯರು, ದೇವರ ಪ್ರಿಯ. ಆದ್ರೆ ನಿಮ್ಗೆ ಇವತ್ತು ಈ ದಿನ ಒಂದು ವಿಷಯವನ್ನು ನಿಮಗೆ ಹೇಳ್ಕೊಟ್ಬಿಟ್ಟು ಹೋಗ್ತೀನಿ. ಪರಿಶುದ್ಧಾತ್ಮನ ಮುಖಾಂತರವಾಗಿ ಒಂದು ವಿಷಯವನ್ನು ನಾನು ನಿಮಗೆ ಹೇಳ್ಕೊಟ್ಬಿಟ್ಟು ಹೋಗ್ತೀನಿ. ನಮ್ಮ ದೇವರು ಯಾರು? ಹಲ್ಲೆಲೂಯಾ. ಯಾರಮ್ಮ ನಮ್ಮ ದೇವರು? ಯೇಸು. ನಮ್ಮ ದೇವರು ಏನಾಗಿದ್ದಾನೆ? ನಮ್ಮ ದೇವರು ಎಲ್ಲಿದ್ದಾನೆ? ನಮ್ಮ ದೇವರು ಮತ್ತೆ ಬರ್ತಾನೆ. ಈ 3 ವಿಷಯಗಳು ಮಾತ್ರ ನಿಮಗೆ ಹೇಳ್ಕೊಟ್ಬಿಟ್ಟು ಹೋಗ್ತೀನಿ. ನಾವು ಇದನ್ನ ತುಂಬಾ ಪ್ರಾಮುಖ್ಯತೆ, ಇದು ನಮ್ಮ ದೇವರು ಯಾರು, ನಮ್ಮ ದೇವರು ಎಲ್ಲಿದ್ದಾನೆ, ನಮ್ಮ ದೇವರು ಏನಾಗಿದ್ದಾನಂತ ತುಂಬಾ ಪ್ರಾಮುಖ್ಯವಾದದ್ದು. ಈ ವಿಷಯ ತಿಳ್ಕೊಂಡ್ರೆ ಮಾತ್ರನೇ, ಗ್ರಹಿಸಿದ್ರೆ ಮಾತ್ರನೇ ಯೇಸು ಕ್ರಿಸ್ತನು ಇಂತಹ ದೇವರು ಅಂತ ನಾವು ಅದನ್ನು ಬಿಟ್ಟು ಹೊರಗಡೆ ಹೋಗೋದಿಲ್ಲ. ಇನ್ನು ಅನೇಕ ಜನರು ನಾವೇನ್ ಮಾಡ್ತೀವಿ, ಕರ್ಕೊಂಡ್ ಬರ್ತೀವಿ. ದೇವರ ಪ್ರಿಯ ಮಕ್ಕಳೇ, ನಿಮ್ಗೊಂದು ವಿಷಯ ಹೇಳ್ಬಿಟ್ಟು ನಮ್ಮ ದೇವರು ಯಾರು ಅನ್ನೋದನ್ನ ನಾನು ಹೇಳ್ತೀನಿ. ಈಗ ನಮ್ಮ ಕುಟುಂಬ ಇದೆ. ನಮ್ಮ ಕುಟುಂಬದಲ್ಲಿ ಯಾರಾದ್ರೂ ಬೆಂಕಿನಲ್ಲಿ ಸುಡ್ತಾ ಇದ್ರೆ ನಾವು ಸುಮ್ಮನೆ ಇರ್ತೀವ? ನಾವು ಅಡಿಗೆ ಮಾಡುವಾಗ ಏನಾದ್ರೂ ಚಿಕ್ಕದೊಂದು ಏನೋ ಬೆಂಕಿ ನಮ್ಮ ಕೈ